ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವಿಡಿಯೋದಲ್ಲಿ ನುಗ್ಗಿಕಾಯಿ ಸಾರು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಸ್ವಲ್ಪ ಬೆಳ್ಳುಳ್ಳಿ, ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿ, 2 ಟೊಮೊಟೊ, 1 ಟೇಬಲ್ ಸ್ಪೂನ್ ಖಾರದ ಪೌಡ್ರು, 1.5 ಟೇಬಲ್ ಸ್ಪೂನ್ ಸಾಂಬಾರ್ ಪೌಡ್ರು, ಸ್ವಲ್ಪ ಕೊತ್ತಂಬರಿ, ಹಾಗೆ ಚಿಕ್ಕದಾಗಿ ಹೆಚ್ಚಿರೋ ಈರುಳ್ಳಿನ ತೊಗೊಂಡು ಇದನ್ನೆಲ್ಲ ಗ್ರೈಂಡ್ ಮಾಡ್ಕೋಬೇಕು. ಮಸಾಲೆ ಫುಲ್ಲು ಗ್ರೈಂಡ್ ಆದಮೇಲೆ ಇದ್ರ ಜೊತೆಗೆ ಸ್ವಲ್ಪ ತೊಗರಿಬೇಳೆ 1-2 ಸ್ಪೂನಷ್ಟು, ನಂತರ ಒಂದು ಪಾತ್ರೆಗೆ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಬಳಸ್ಬೋದು. ನಾನಿಲ್ಲಿ ಎಣ್ಣೆ ಹಾಕಿದ್ದೀನಿ. ಈ ಆದ ಮೇಲೆ ಸ್ವಲ್ಪ ಸಾಸಿವೆ, ಕರಿಬೇವು, ಒಂದು ಹೆಚ್ಚಿರೋ ಅಂಥ ಈರುಳ್ಳಿ, ಇದನ್ನೆಲ್ಲ ನೀಟಾಗಿ ಬೆಂದ ಮೇಲೆ ರುಬ್ಬಿರೋ ಅಂಥ ಖಾರನ ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇದು ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಬಾಡಿಸ್ಕೋಬೇಕು. ಹಸಿ ಸ್ಮೆಲ್ ಹೋದರೆ ಸಾಂಬಾರು ಎಲ್ಲ ಚೆನ್ನಾಗಿರುತ್ತೆ. ಯಾವುದೇ ಒಂದು ಮಸಾಲೆ, ಯಾವುದೇ ಒಂದು ಒಗ್ಗರಣೆ, ಏನೇ ಒಂದು ಮಾಡ್ತೀವಿ ಅಂದರೂ ಅದನ್ನು ಹಸಿ ಸ್ಮೆಲ್ ಹೋಗೋವರೆಗೂ, ಖಾರ ಮಸಾಲೆ ಏನಿರುತ್ತೋ ಅದು ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಬಾಡಿಸ್ಕೋಬೇಕು. ನೋಡಿ, ಇಲ್ಲಿ ತಳ ಬಿಟ್ಟಿದೆ. ಈಗ ಎಣ್ಣೆ ಈ ಥರ ತಳ ಬಿಟ್ಟಿದ್ದರೆ ಇದು ಮಸಾಲೆ ನೀಟಾಗಿಲ್ಲ, ಹಸಿ ಸ್ಮೆಲ್ ಹೋಗಿದೆ ಮತ್ತು ನೀಟಾಗಿ ಆಗಿದೆ ಅಂತ ಅರ್ಥ. ಈ ನುಗ್ಗಿಕಾಯಲ್ಲಿ 100ಕ್ಕೂ ಹೆಚ್ಚು ಕಾಯಿಲೆಯನ್ನು ಗುಣಪಡಿಸುವಂತಹ ಶಕ್ತಿ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ಯಾವಾಗಾದರೂ ಒಂದು ವಾರದಲ್ಲಾಯಿತು 15 ಪಟ್ಟದು ಮಾಡಿದ್ರೂ ಒಳ್ಳೆಯದು. ಈ ನುಗ್ಗಿಕಾಯಿ ಅಲ್ಲದೆ ನುಗ್ಗಿಕಾಯಲ್ಲಿರುವ ಬೀಜನೂ ಸಹ ಒಳ್ಳೆ ಮೆಡಿಸನ್ ಅಂತ ಹೇಳ್ಬೋದು. ಹೇಗಪ್ಪ ಅಂದರೆ ರಕ್ತ ಶುದ್ಧಿ ಆಗೋದಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗೂ ರಕ್ತಹೀನತೆ ಅಂತ ಏನು ಹೇಳ್ತಾರೆ, ಅನಿಮಿಯಾ ಸಮಸ್ಯೆ ಯಾರಿಗೆಲ್ಲ ಇರುತ್ತೆ ಅವರು ಇದನ್ನು ಹೆಚ್ಚಾಗಿ ಸೇವಿಸಿದರೆ ಒಳ್ಳೆಯದು. ಈ ಮಸಾಲೆಗೆ ತೊಳೆದಿರೋವಂಥ ತೊಗರಿಬೇಳೆನ ಹಾಕ್ತಾಯಿದ್ದೀನಿ. ತೊಗರಿಬೇಳೆ ಅದೆಲ್ಲ ಹಾಕಿ ನೀಟಾಗಿ ಇನ್ನೊಂದು ಸತಿ ಕೈ ಆಡಿಸ್ಕೊಂಡು ಇದಕ್ಕೆ ಎಷ್ಟು ಬೇಕೋ ಅದು ತೆಳು ನೋಡಿಕೊಂಡು ನೀರು ಅಂದಾಜಿ ಮೇಲೆ ಹಾಕ್ಕೋಬೇಕು. ಆಮೇಲೆ ಇನ್ನೊಂದು ನುಗ್ಗಿಕಾಯಲ್ಲಿ ತುಂಬಾ ಔಷಧಿ ಗುಣಗಳಿದ್ದಾವೆ. ಅದರಲ್ಲಿ ಏನಪ್ಪ ಅಂದರೆ ಫಸ್ಟು ಕಬ್ಬಿಣ ಅಂಶ ಯಥೇಚ್ಛವಾಗಿದೆ, ಮತ್ತು ಕ್ಯಾಲ್ಶಿಯಮ್ ಇದೆ, ಫೈಬರ್ ಇದೆ, ವೈರಲ್ ಇನ್ಫೆಕ್ಷನ್ಸ್ ಅಂತ ಈಗೇನು ಹೇಳ್ತಿದ್ದೀವೋ ಅದನ್ನೆಲ್ಲ ಕಂಟ್ರೋಲ್ ಮಾಡೋವಂಥ ಶಕ್ತಿ ತುಂಬಾ ಇದೆ ಅಂತ ಹೇಳ್ಬೋದು. ನಾವು ಆರೋಗ್ಯ ಸಮಸ್ಯೆ ಅಂತ ಹಾಸ್ಪಿಟಲು ಅಲ್ಲಿ ಇಲ್ಲಿ ಅಂತ ಅಲ್ದಾಡೋದಕ್ಕಿಂತ ನಾವೇನು ಡೈಲಿ ಬಳಸ್ತೀವೋ ಅದರಲ್ಲಿ ಫುಡ್, ತರಕಾರಿ ಆಗಲಿ ಯಾವುದೇ ಆಗಲಿ, ಒಂದು ಸೊಪ್ಪು ತರಕಾರಿ ಯಥೇಚ್ಛವಾಗಿ ಏನು ತಿಂತೀವೋ ಆಹಾರದಲ್ಲಿ ಅದರಲ್ಲೇ ಮೆಡಿಸನ್ ಇದೆ. ಸೊ ಹಾಗಾಗಿ ಈ ತರಕಾರಿನೇ ಜಾಸ್ತಿ ಯಥೇಚ್ಛವಾಗಿ ತಿನ್ನಿ ಅಂತ ಹೇಳ್ತೀನಿ. ಇದಕ್ಕೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿ 10-15 ನಿಮಿಷ ಸಾಂಬಾರನ್ನ ಕುದಿಸಿದರೆ ನುಗ್ಗಿಕಾಯಿ ಸಾರು ರೆಡಿ ಆಗಿರುತ್ತೆ. ಮುದ್ದೆಗೆ, ಅನ್ನಗೆ ಎಲ್ಲ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.